BCN ಟಿವಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದ 2ನೇ ವಾರ್ಡ್ ಎಸ್ಸಿ ಕಾಲೋನಿ ಮತ್ತು ವಿವಿಧ ವಾರ್ಡ್ಗಳಲ್ಲಿ JJM ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಚನ್ನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ನಳಗಳನ್ನು ನಿರ್ಮಾಣ ಮಾಡಿದರೂ ಕೂಡ ವರ್ಷಗಳು ಕಳೆದರೂ ನಳದಲ್ಲಿ ನೀರು ಬರುತ್ತಿಲ್ಲ. JJM ಯೋಜನೆ ಅಡಿಯಲ್ಲಿ ಪೈಪ್ಲೈನ್ ಮಾಡಿ ಸರಿಯಾಗಿ ಮುಚ್ಚದೇ ಇರುವ ಕಾರಣದಿಂದ ಗ್ರಾಮವೇ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನಕಲಿ ಬಿಲ್ಲುಗಳನ್ನು ತೆಗೆದುಕೊಂಡು ಗ್ರಾಮದಲ್ಲಿ ಯಾವುದೇ ರೀತಿ ಮಣ್ಣು ಹಾಕದೆ ಮತ್ತು ಸಿಸಿ ರಸ್ತೆ ನಿರ್ಮಾಣ ಮಾಡದೆ ರಸ್ತೆ ತುಂಬ ಹದಗೆಟ್ಟು ಹೋಗಿದೆ. ಇಲ್ಲಿನ ನಿವಾಸಿಗಳಿಗೆ ಈ ರಸ್ತೆಯಲ್ಲಿ ಓಡಾಡಲು ಆಗದೆ ಮನೆಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಗಲಿ ಹಾಗೂ ಅಧ್ಯಕ್ಷರು, ಸದಸ್ಯರು ಆಗಲಿ ಇಲ್ಲಿಯವರೆಗೂ ಭೇಟಿ ನೀಡದೆ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕೆಲಸವನ್ನು ಮಾಡದೆ ತಮ್ಮ ಮನಬಂದಂತೆ ನಕಲಿ ಬಿಲ್ಲುಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಬಲಶಾಲಿಯಾಗಿದ್ದಾರೆ ಎಂದು ಗ್ರಾಮದ ಯುವಕರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ನೀವು ವೃತ್ತಿಯಿಂದ ವಜಾಗೊಳಿಸುವಂತೆ ಗ್ರಾಮ ಪಂಚಾಯಿತಿಗೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಅಧ್ಯಕ್ಷರು, ಸದಸ್ಯರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಚನ್ನಹಳ್ಳಿ ಗ್ರಾಮದ ಯುವಕರು, ಮಹಿಳೆಯರು ಸೇರಿದಂತೆ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದರು. ಮಳೆ ಬಂದು ಈ ಥರ ಎಲ್ಲ ಅವಘಡ ಆಗಿದೆ. ಇಲ್ಲಿವರೆಗಾದರೂ ಇಲ್ಲಿ ಒಬ್ಬರು ಅಧ್ಯಕ್ಷ ಆಯಿತು, ಯಾರು ಬಂದಿಲ್ಲ, ಯಾರು ಬಂದು ವಿಸಿಟ್ ಕೊಟ್ಟಿಲ್ಲ. ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಮಾಡಬೇಕು. ಗಮನ ಕೊಟ್ಟ ಅಧಿಕಾರಿಗಳು ಇಲ್ಲಿವರೆಗಾದರೂ ಯಾರು ಬಂದಿಲ್ಲ. ನೋಡಿ ಮಾಹಿತಿ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲ ನೋಡಿ, ಎಲ್ಲ ಮನೆ ನೀರು ಬಂದಿದೆ. ನೋಡಿ, ಸಾಮಾನ ಧಾನ್ಯಗಳು ಏನೂ ಇಲ್ಲ, ಎಲ್ಲ ನೀರು ಪಾಲಾಗಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರೂ ಬಂದಿಲ್ಲ ಇಲ್ಲಿ ಇಷ್ಟೊತ್ತಾದರೂ. ರಾತ್ರಿ ಎಲ್ಲ ಮಳೆ ಸುರಿದೋದಕ್ಕೆ ಈಗ ನೋಡಿ ಟೈಮ್ ಎಷ್ಟಾಗಿದೆ, 2 ಗಂಟೆ ಆಗಿದೆ. ಇಲ್ಲಿವರೆಗೂ ಯಾರು ಒಬ್ಬ ಅಧಿಕಾರಿಗಳು ಬಂದು ಸಂಬಂಧಪಟ್ಟ ಬಂದು ಯಾರು ಇಲ್ಲಿ ನೋಡಿ ಅಂತ ಹೇಳ್ತೀವಿ. ವರ್ಷಕ್ಕೂ ನಗರದಲ್ಲಿ ಮಳೆ ಆವರಣದಿಂದ ರಾತ್ರಿ ಎಲ್ಲ ಮಳೆ ಸುರಿದ ಕಾರಣಕ್ಕಾಗಿ ಇಷ್ಟು ನೀರು ಬಂದಿದ್ದೇವೆ. ಈಗ ಮನೆಗೆಲ್ಲ ನೀರು ಕಂಡಿವೆ, ಸಾಮಾನು ಧಾನ್ಯಗಳೆಲ್ಲ ತೊಯ್ದಿದ್ದಾವೆ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು PDO ಆಯಿತು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರು ಬಂದು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ನೀಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಯಾರಾದರೂ ಬಂದು ತಕ್ಷಣ ಬಂದು ಇದನ್ನೆಲ್ಲ ಪರಿಹಾರ ಮಾಡಬೇಕು, ನೀರನ್ನು ಕಳಿಸಂತ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ನಮಸ್ಕಾರ, ನಾನು ಶರಣಬಸವ ಅಂತೇಳಿ. ಇವತ್ತೇನು ಸಿನ್ನೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ಮಳೆಯಿಂದಾಗಿ ರಸ್ತೆ ಎಲ್ಲ ಕೆರೆದಂತೆ ಆಗಿದ್ದೇವೆ. ರಸ್ತೆ ಎಲ್ಲ ತುಂಬಿ ತುಳುಕ್ತಾ ಇದೆ. ಅದೇ ನೀರು ಏನು ರಸ್ತೆ ಪಕ್ಕದಲ್ಲಿರುವಂಥ ಮನೆ ಒಳಗಡೆ ನುಗ್ಗಿ ಅವರ ಆಹಾರ ಧಾನ್ಯಗಳು ಸಾಕಷ್ಟು ನಷ್ಟವಾಗಿದೆ. ಇಲ್ಲಿನ PDO ಆಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಸದಸ್ಯರಾಗಲಿ ಯಾರು ಬಂದು ಅದನ್ನ ಪರಿಶೀಲನೆ ಮಾಡಿ ಅವರಿಗೇನು ಸಮಾಧಾನ ಮಾಡುವಂಥ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ಅದೇ ರೀತಿ ಇವತ್ತೇನು ನಮ್ಮ ಗ್ರಾಮದಲ್ಲಿ JJM ಹೆಸರಲ್ಲಿ ಕಾಮಗಾರಿ ಮಾಡಿದ್ದಾರೆ, ಅದು ಸಂಪೂರ್ಣ ಕಲಪೆ ಕಾಮಗಾರಿ ಆಗಿದೆ. JJM ಹೆಸರ ಮೇಲೆ ಏನು ಪೈಪ್ಲೈನ್ ಹಾಕಿದರೆ ಆ ಪೈಪ್ಲೈನ್ಗೆ ಅದನ್ನು ಸರಿಯಾಗಿ ಮುಚ್ಚದೆ ಇರುವ ಕಾರಣದಿಂದ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಕೆಸರು ಗದ್ದೆ ಆಗಲು ಮೇನ್ ಕಾರಣ JJM ಕಾಮಗಾರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಮನವಿ ಮಾಡಿಕೊಳ್ತೀವಿ. ಶಾಸಕರೇ, ತಾವು ಗೆದ್ದ ನಂತರ ಒಂದೇ ಬಾರಿ ನಮ್ಮ ಗ್ರಾಮಕ್ಕೆ ಬಂದು ಹೋಗಿದ್ದೀರಿ, ಮತ್ತೊಂದು ಬಾರಿ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸಗಳು ಆಗಿದ್ದಾವೆ ಅಂತ ಪರಿಶೀಲನೆ ಮಾಡಿ ಇಲ್ಲಿ ಸಾಕಷ್ಟು ನಕಲಿ ಬಿಲ್ಗಳು ಆಗಿದ್ದಾವೆ. ಇವತ್ತೇನೋ ನಕಲಿ ಬಿಲ್ಗಳನ್ನು ತಗೊಂಡಿದ್ದಾರೆ ಅಂತ ನೀಚ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಳಿಸಿ ಅದನ್ನು ಹಿಂತಿರುಗಿ ಮಾಡಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು ತಾವು ಕೂಡಲೇ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಗ್ರಾಮದಲ್ಲಿ ಇರುವಂಥ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಮಸ್ಕಾರ, ನಾನು MS ನಾಯ್ಕ ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರು. ಚನ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚನ್ನಹಳ್ಳಿ ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದಾಗಿ ಬಹಳ ಮನೆಗಳಿಗೆ ಮಳೆ ನೀರಿಂದ ಹಾನಿ ಉಂಟಾಗಿದ್ದು, ಆಮೇಲೆ ಮನೆ ಒಳಗಡೆ ನೀರು ತುಂಬಿದ್ದು, ಅಕಾಲಿಕ ಮಳೆಯಿಂದ ಜನರಿಗೆ ಬಹಳ ತೊಂದರೆ ಆಗಿದೆ. ಈ ಕಡೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದರು ಮತ್ತು ನಮ್ಮ ಪಂಚಾಯತಿ PDO ಅಭಿವೃದ್ಧಿ ಅಧಿಕಾರಿಗಳು ಇದನ್ನು ಗಮನಕ್ಕೆ ತೆಗೆದುಕೊಳ್ಳಲಾರ್ದಂಗೆ ಈ ದುಸ್ಥಿತಿ ಕಾರಣ ಆಗಿದೆ. ಈ ಗ್ರಾಮದಲ್ಲಿ ಈ ಮಳೆಯಿಂದಾಗಿ ಜನರಿಗೆ ಬಹಳ ನೋವು ಸಂಕಟ ಅನುಭವಿಸುವಂತಾಗಿದೆ. ಅಕಾಲಿಕ ಮಳೆಯಿಂದಾಗಿ ಮನೆಗಳಿಗೆಲ್ಲ ನೀರು ನುಗ್ಗಿದ ಕಾರಣ ಆಹಾರ ಧಾನ್ಯಗಳೆಲ್ಲ ಮಳೆಗೆ ಇದಾಗಿದೆ, ಹಾನಿಯಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ತಾಲೂಕಿನ ಶಾಸಕರು ಮತ್ತು
ತಾಲೂಕಕ್ಕೆ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಇದು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಸ್ಪಂದನೆ ಮಾಡಿರಿ ಮತ್ತು ಅವ್ರಿಗೆ ಏನೋ ನಷ್ಟ ಉಂಟಾಗಿದೆ ನಷ್ಟ ಭರಿಸುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸ್ತಿದ್ದೇವೆ. ನಮಗೆ ಗ್ರಾಮದ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಇರ್ಪಣ ಸರ್ ಅವರು ತಮ್ಮ ವೈಯಕ್ತಿಕ ಖರ್ಚುಗಳನ್ನ ಕೊಟ್ಟು ಈಗ ನೀರು ಹೋಗೋ ವ್ಯವಸ್ಥೆ ಮಾಡಕತ್ತಿದ್ದಾರೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ವೀರೇಶ್ ಅವರು, ಆಮೇಲೆ ನಮ್ಮ ಗ್ರಾಮದ ವೀರೇಶ್ ಉಪ್ಪಾರವರು, ಆಮೇಲೆ ಗ್ರಾಮದ ಶರಣಬಸವ ಅವರು ಎಲ್ಲರೂ ಪ್ರತಿಯೊಂದು ಹುಡುಗರು ಪ್ರತಿಯೊಂದು ಯುವಕರು ಒಂದು ಸ್ವಲ್ಪ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನೀರು ಹೊರಗಡೆ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಚರಂಡೆಲ್ಲ ಮುಚ್ಚೋಗ್ಬಿಟ್ಟವ ಚರಂಡೆಲ್ಲ ಮುಚ್ಚೋಗ್ಬಿಟ್ಟವ ಎಲ್ಲ ಮುಚ್ಚಿ ಮನೆ ಕೊಕ್ಕಂಡವ. ಹೆಂಗ್ ಬಾಳೆ ಮಾಡ್ಬೇಕು ನಾವು ಬಡವ್ರು ಕಾಣಾಗಲ್ಲ. ನಮ್ಮ ಮಣ್ಣು ಏರ್ಸಂದ್ರೆ ಎಲ್ಲಿಗೆ ಬಂದಕ್ಕೆ ನೋಡ್ಬೇಕಾಗಿಲ್ಲ ಇಂಥದ್ದು ಸರಿಯಾಗಿ ನೋಡ್ರಿ ಅಲ್ಲಿ ದಿನಿಗೆ ನೋಡ್ರಿ ಎಲ್ಲಿ ಮನೆ ಕೊಟ್ಟ ಮತ್ತೆ ಕೊಡ್ತಾವ ನಿನ್ನ ಅಂದಿಟ್ಟು ಬರ್ಲಿ ಇವತ್ತು ನೋಡಿ ಮನೆ ಕೊಕ್ಕಂಬ್ರದ್ರ ಕೇಳ ಮರಿ ಇಟ್ಟಿಟ್ಟು ಬರ್ತಾವ ಮತ್ತೆ ಮಕ್ಕಳು ಮರಿ ಕಟ್ಕೊಂಡು ನಾವು ಎಲ್ಲಿರ್ಬೇಕು ಬೆಳ್ತಾನೆ ನೀರು ಕೆಂತ ಕುಂತೀವಿ ಮನೆಗಳು ಯಾರು ಹೇಳೋರು ಕೇಳೋರಿಲ್ಲ. ಪಂಚಾಯತ್ ಯಾರನ್ನ ಮಿಸ್ಗಾಡುವರು ಇನ್ನೊಬ್ರನ್ನ ಮಿಸ್ಗಾಡುವರು ಬಂದು ನೋಡ್ಬೇಕಪ್ಪ ಒಂದಿಟ್ಟು ವಿಚಾರ ಬಡವ್ರು ಏನು ಇರ್ಬಾರ್ದು ನಾವು ಮನೆಗಳು ಹೆಂಗೆ ಉಳಿತೇವೆ ನೀರು ಕಣ್ಣಿಂದ ಹುಡ್ರು ಪುಡಿ ನೆಲ್ಲಿ ಹಾಕ್ಯಂಡು ಮಕ್ಕಬೇಕು ನಾವು. ಹಿಂಗಾಗಿ ಡೆಂಗು ಜ್ವರ ಅವೆಲ್ಲ ಬಂದ್ಬಿಡ್ತಾವೆ. ಹಾಂ ಮತ್ತೆ ಊಟನ ಮಾಡಕ್ಕೆ ಬೇಕಿಲ್ಲ ನಮಗೆ ಸೊಳ್ಳೆ ಕಟ್ಟಿ ಒಂದು ಇವು ನೀರು ಹಾಕೊಂಬೋದು ಒಂದು ಏನು ಮಾಡ್ಬೇಕು ಮತ್ತೆ ಅರ್ಗಲ ಹಾಕಂಗೈತಪ್ಪ ಹಂಗೈದಾವ ನೀರು ಮತ್ತೆ ಸಿಗಿ ಸಂಜೆ ಇನ್ನೂ ಊಟ ಬರಕ್ಕೆ